ಓಕೆ ಸರ್. ಇದೇ ಸೋಮವಾರ ದಿನಾಂಕ 8ರಿಂದ ಬೆಳಗಾವಿಯ ಸುವರ್ಣಸೌಧ ಏನು ಚಳಿಗಾಲ ಅಧಿವೇಶನ ಪ್ರಾರಂಭ ಆಗ್ತೈತಿ. ಅದಕ್ಕೆ ಪೂರ್ವಕವಾಗಿನ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸರ್ಕಾರದಲ್ಲಿ ವಿನಂತಿ ಮಾಡ್ಕೋತೀವಿ. ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಿರುವುದನ್ನು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಸ್ಪಂದನೆ ಕೊಡಿಸುವ ಸಲುವಾಗಿ, ಈ ಭಾಗದ ಸಮಸ್ಯೆಗಳ ಬಗ್ಗೆ ವಿಸ್ತೃತವಾದ ಚರ್ಚೆ ಆಗುವ ಸಲುವಾಗಿ ಅಥವಾ ಈ ಭಾಗದ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಅದಕ್ಕೆ ನಾವು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊತೀವಿ, ಮಾನ್ಯ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊತೀವಿ. ಏನು 8ರಿಂದ ಅಧಿವೇಶನ ಪ್ರಾರಂಭ ಆಗಲಿ, ಅದರಲ್ಲಿ ಕನಿಷ್ಠ 5 ದಿವಸಗಳ ಚರ್ಚೆ ಆದರೂ ಸಹಿತ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಪೂರಕವಾಗಿರಬೇಕು. ಏನೇನು ಹೋರಾಟದ ಮುಖಾಂತರ ಅನೇಕ ವಿಷಯಗಳು, ಬೆಳಗಾವಿ ಆಡಳಿತ ಶಕ್ತಿ ಕೇಂದ್ರ ಆಗೋದಿರ್ಬೋದು, ಬೆಳಗಾವಿ ಎರಡನೇ ರಾಜಧಾನಿ ಆಗೋದಿರ್ಬೋದು, ನಮ್ಮ ಭಾಗದ ನೀರಾವರಿ ಸಮಸ್ಯೆಗಳಿರ್ಬೋದು, ಕಬ್ಬು ಬೆಳೆಗಾರರ ಸಮಸ್ಯೆ ಇರ್ಬೋದು, ಔದ್ಯೋಗಿಕರಣದ ಸಮಸ್ಯೆ ಇರ್ಬೋದು, ಶೈಕ್ಷಣಿಕ ಸಮಸ್ಯೆಗಳಿರ್ಬೋದು, ಅಥವಾ ಎಲ್ಲಕ್ಕಿಂತಲೂ ಮಿಗಿಲಾಗಿ ಜನಸಾಮಾನ್ಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸಿಕೊಡುವಂಥ ವ್ಯವಸ್ಥೆ ಇರ್ಬೋದು. ಮತ್ತು ಇನ್ನೊಂದು ಭಾಳ ಪ್ರಮುಖವಾಗಿ ಅಂದ್ರೆ ಬಹುಶಃ ಉತ್ತರ ಕರ್ನಾಟಕ ಭಾಗದೊಳಗೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿದಾವೆ. ಇವತ್ತು ದಕ್ಷಿಣ ಕರ್ನಾಟಕದೊಳಗೆ ಏನು ಪ್ರವಾಸಿ ಕೇಂದ್ರಗಳು ದೊಡ್ಡ ಪ್ರಮಾಣದ ಬೆಳವಣಿಗೆ ಆಗಿದ್ದಾವೆ, ಆದರೆ 20% ಸುತ್ತ ನಮ್ಮಲ್ಲಿ ಈ ಪ್ರೇಕ್ಷಣೀಯ ಸ್ಥಳಗಳು, ಪ್ರವಾಸಿ ಸ್ಥಳಗಳು ಇನ್ನೂ ಮತ್ತೆ ಬೆಳವಣಿಗೆ ಆಗಿಲ್ಲ. ಇದೆಲ್ಲಕ್ಕೂ ಪೂರಕವಾಗಿ ಕನಿಷ್ಠ 5, ನಾವು ಹೇಳೋದು ಕನಿಷ್ಠ 5, ಹಂಗೆ ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ಈ ಅಧಿವೇಶನ ಉತ್ತರ ಕರ್ನಾಟಕ ಸಲುವಾಗಿ ಆಗ್ಬೇಕು. ಯಾಕಂದ್ರೆ ದಕ್ಷಿಣ ಕರ್ನಾಟಕದ ಸಲುವಾಗಿ ನಿರಂತರ ಅಧಿವೇಶನ ಹಾಕಾವ, ಪ್ರತಿ ವರ್ಷ ಯಾರು ಅಧಿವೇಶನ ಹಾಕಾವ. ನಮ್ಮಲ್ಲೇ ಉತ್ತರ ಕರ್ನಾಟಕ ಬಗ್ಗೆ ಇರುವುದೇ ಇದೊಂದು 10 ದಿವಸದ ಅವಕಾಶ. ಅದಕ್ಕೆ ಈ ಸಂದರ್ಭದೊಳಗೆ ಹೆಚ್ಚಿನ ಭಾಗ ಉತ್ತರ ಕನ್ನಡ ಅಭಿವೃದ್ಧಿ ಸೀಮಿತವಾಗಿ ಚರ್ಚೆ ಮತ್ತು ಆದೇಶಗಳು ಪೂರ್ವಕವಾಗಿ ನೀಡಬೇಕು ಅಂತಾಗಿ ಬೇರೆದ್ದಲ್ಲ. ಅದಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಈ ಚಳಿಗಾಲ ಅಧಿವೇಶನದೊಳಗೆ ಸಂಪೂರ್ಣ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಉತ್ತರ ಕರ್ನಾಟಕ ಭಾಗಕ್ಕನ ಮೀಸಲಿರಬೇಕು ಅಂತಾಗಿ ಮತ್ತೊಂದು ಮುಗಿದೊಂದು ಇದರಲ್ಲಿ ಸೇರಿಸಬೇಕು ಅಂತೇಳಿ ಬಹಳ ಒತ್ತಾಯಪೂರ್ವಕವಾಗಿ ಆಗ್ರಹ ಮಾಡ್ತೀವಿ.